ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 61. ದಿನಗಳು ಕಳೆದವು. ಸತೀಶ, ಸುಜಿ ಬುದ್ಧಿವಂತಿಕೆಯಿಂದ ಅಲ್ಪ ವರಮಾನದಿಂದ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಸುಜಿಯನ್ನು ಬಿಟ್ಟರಿಗೆ ಸತೀಶನಿಗೆ ತನ್ನ ಅಣ್ಣ, ಅಕ್ಕನೊಡನೆ ಒಡನಾಟ ಇರಲಿಲ್ಲ. ಅಪ್ಪ ಅಮ್ಮ ಸತ್ತ ನಂತರ ಒಬ್ಬಂಟಿಯಾಗಿದ್ದ. ಶ್ಯಾಮರಾಯರು ಮಾತ್ರ ಅವನಿಗೆ ಬೆನ್ನೆಲುಬಾಗಿ ನಿಂತಿದ್ದರು. ಆಗಾಗ್ಗೆ ಬಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದರು. ಎರಡನೇ ಮಗಳು ಸುಮಿತ್ರಳ ಮದುವೆಯನ್ನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಅಳಿಯ ಎಂಜಿನಿಯರ್, ಕೈ ತುಂಬಾ ಸಂಬಳ. ಸುಮಿಗೆ ಯಾವುದೇ ಕೊರತೆ ಇರಲಿಲ್ಲ. ಸುಮಿ ವಿಷಯದಲ್ಲಿ ಶ್ಯಾಮರಾಯರಿಗೆ ಯಾವುದೇ ಚಿಂತೆ ಇರಲಿಲ್ಲ. ಆದರೆ ಸತೀಶ ಮತ್ತು ಸುಜಿ ಇಬ್ಬರೂ ಕಷ್ಟಪಡುತ್ತಿದ್ದರು. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೇವರು ನೀಡಿಲ್ಲವೆಂಬ ಕೊರಗಿತು. ಹಾಗೆಂದು ಕೈಕಟ್ಟಿ ಕೂರಬಾರದು. ಸತತ ಪ್ರಯತ್ನ, ಮನೋಸಂಕಲ್ಪವಿದ್ದರೆ ಗುರಿಯನ್ನು ಮುಟ್ಟಬಹುದು. ಅಧೀರರಾಗದೆ ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಿ ನಿಮ್ಮ ಮುಂದೆ ಗುರಿ ಇರಲಿ. ಹಿಂದೆ ನಾನಿದ್ದೇನೆ, ಅಂತಿಮವಾಗಿ ಜಯ ನಿಮ್ಮದೇ ಎನ್ನುತ್ತಾ ಉತ್ಸಾಹ ತುಂಬಿದ್ದರು. ನಿವೃತ್ತಿ ನಂತರ ತಮ್ಮ ಜೊತೆಯಲ್ಲಿಯೇ ಇರುವಂತೆ ಅಪ್ಪ ಅಮ್ಮನಿಗೆ ಸುಜ್ಜಿ ಮತ್ತು ಸುಮಿ ಇಬ್ಬರು ಒತ್ತಾಯಿಸುತ್ತಲೇ ಇದ್ದರು. ಇಬ್ಬರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಸಮಯವಿದ್ದರೆ ವಾತಾವರಣ ಬದಲಾಗುತ್ತದೆ, ಪರಸ್ಪರ ಕಷ್ಟ ಸುಖಗಳಿಗೆ ನೆರವಾಗಬಹುದು ಎಂದು ಮಕ್ಕಳು ಹೇಳುತ್ತಿದ್ದರು. ಆದರೆ ಇದು ಶ್ಯಾಮರಾಯರಿಗೆ, ಮಹಾಲಕ್ಷ್ಮಿಯವರಿಗೆ ಇಷ್ಟವಿರಲಿಲ್ಲ. ಕೈ ಕಾಲು ಗಟ್ಟಿ ಇರುವಾಗ ಸ್ವತಂತ್ರವಾಗಿ ಇರಬೇಕೆಂದು ಬಯಸಿದರು. ಮಕ್ಕಳ ಮನೆಗೆ ಆಗಾಗ್ಗೆ ಹೋಗಿ ಬಂದರೇನೆ ಚೆಂದ ಎಂದು ಭಾವಿಸಿ, ನಮ್ಮನ್ನು ಈಗ ಒತ್ತಾಯ ಮಾಡಬೇಡಿ, ನೀವು ಸಹ ಸ್ವತಂತ್ರವಾಗಿ ಜೀವನ ನಡೆಸಿ, ಹೋಗಿ ಬಂದು ಮಾಡುತ್ತೇವೆ ಎಂದು ದಂಪತಿಗಳು ತಮ್ಮ ಅಭಿಪ್ರಾಯ ಹೊರಹಾಕಿದರು. ನಿವೃತ್ತಿ ಸಮಯ ಸಿಕ್ಕಿದ ಇಡುಗಂಟಿನಿಂದ ಸುಮಿಯ ಮದುವೆಯನ್ನು ಬೀಗರ ಇಚ್ಛಾನುಸಾರ ವಿಜೃಂಭಣೆಯಿಂದ ಮಾಡಿ ಮುಗಿಸಿದ್ದರು. ನಿವೃತ್ತಿ ವೇತನದಲ್ಲಿ ಮಹಾಲಕ್ಷ್ಮಿಯವರೊಂದಿಗೆ ನೆಮ್ಮದಿಯಿಂದ ಜೀವನ ನಡೆಸುತ್ತ, ಆದರೆ ವಿಧಿಯ ಎಣಿಕೆ ಬೇರೆಯೇ ಆಗಿತ್ತು. ಜ್ವರ ಬಂದ ನೆಪ ಅಷ್ಟೇ. ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು. ಮಹಾಲಕ್ಷ್ಮಿಯವರು ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಮಕ್ಕಳಿಗೆ ಸುದ್ದಿ ಮುಟ್ಟಿಸಿದರು. ಬೆಂಗಳೂರಿನಿಂದ ಸತೀಶ, ಸುಜಿ ಬಂದರು. ಅವರನ್ನು ನೋಡಿ ಮಹಾಲಕ್ಷ್ಮಿ ಅಳಲಾರಂಭಿಸಿದರು. ಸುಜಿ ಅಮ್ಮನನ್ನು ಸಮಾಧಾನಪಡಿಸಿದಳು. ಶ್ಯಾಮರಾಯರನ್ನು ತೀವ್ರ ನಿಗಾ ಘಟಕದಲ್ಲಿ ಇರಿಸಿದ್ದರು. ಚಿಕಿತ್ಸೆ ಮುಂದುವರಿದಿತ್ತು. ಸುಜಿ ಮತ್ತು ಸತೀಶ ಅವರನ್ನು ಭೇಟಿಯಾದರು. ರಾಯರಿಗೆ ಮಾತನಾಡಲು ಕಷ್ಟವಾಯಿತು. ಕಣ್ ತೆರೆದು ನೋಡಿದರು. ಕಣ್ಣಂಚಿನಿಂದ ಹನಿಗಳು ಉದುರಿದವು. ಶ್ಯಾಮರಾಯರಿಗೆ ಸತೀಶನನ್ನು ಕಂಡರೆ ಅಪಾರವಾದ ಗೌರವ, ಪ್ರೀತಿ. ಸತೀಶ ಎಂದೂ ಮಾತಿಗೆ ತಪ್ಪಿದವನಲ್ಲ. ಮಗಳ ಅಂಗವೈಕಲ್ಯವನ್ನು ಕಡೆಗಣಿಸಿ ಮದುವೆಯಾಗಿದ್ದ, ಅದು ಮನೆಯವರ ವಿರೋಧ ಕಟ್ಟಿಕೊಂಡು. ಇಂಥ ಹುಡುಗರು ಸಿಕ್ಕುವುದು ಅತಿ ವಿರಳ. ಅಪರೂಪದ ಅಪರಂಜಿ ಸತೀಶ. ಈ ವಿಷಯವನ್ನು ಪದೇ ಪದೇ ಹೇಳಿ ಮನಸಾರೆ ಸತೀಶನನ್ನು ಕೊಂಡಾಡಿದರು. ಸತೀಶನ ಗುಣಕ್ಕೆ ಮಾರುಹೋಗಿದರು. ಸತೀಶನಿಗೂ ಅಷ್ಟೇ. ಶ್ಯಾಮರಾಯರು ಕೇವಲ ಹೆಣ್ಣು ಕೊಟ್ಟ ಮಾವನಾಗಿರಲಿಲ್ಲ, ಹೆತ್ತ ಅಪ್ಪನಂದೇ ಭಾವಿಸಿದ್ದ. ಕಷ್ಟ ಕಾಲದಲ್ಲಿ ಧೈರ್ಯ ತುಂಬಿ ಅಪ್ಪನಂತೆ ಬೆಂಗಾವಲಿಗಿದ್ದರು. ಗುರುವಾಗಿ ಮಾರ್ಗದರ್ಶನ ಮಾಡಿದರು. ರಾಯರಿಗೆ ಹಳೆಯ ದಿನಗಳು ನೆನಪಾದವು. ಮೊದಲು ಅನಗತ್ಯವಾಗಿ ಸತೀಶನ ಬಗ್ಗೆ ಅನುಮಾನ ಪಟ್ಟಿದ್ದು ನೆನಪಾಗಿ ನಾಚಿಕೆಯಾಯಿತು. ಮುಖ ಬಾಡಿತು, ಸಂಕಟವಾಯಿತು. ರಾಯರು ಏನನ್ನೋ ಚಿಂತಿಸಿ ಸಂಕಟ ಪಡುತ್ತಿದ್ದಾರೆ ಎಂದೆನಿಸಿತು ಸತೀಶನಿಗೆ. ಅವರ ಕೈಗಳನ್ನು ಹಿಡಿದು, ಧೈರ್ಯವಾಗಿರಿ, ದೇವರು ನಿಮ್ಮ ಕೈ ಬಿಡಲ್ಲ, ಹುಷಾರಾಗಿರ್ತೀರಿ ಎಂದ. ರಾಯರು ಆ ನೋವಿನಲ್ಲೂ ಕಿರುನಗೆ ಬೀರಿದರು. ಆ ನಗುವಿನಲ್ಲೂ ಅರ್ಥವಿತ್ತು. ಪ್ರಾಯಶಃ ಸತೀಶ ಸರಿಯಾಗಿಯೇ ಹೇಳಿದ್ದ. ದೇವರು ಕೈ ಬಿಡುವುದಿಲ್ಲ. ರಾಯರು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ನಕ್ಕಿದರು. ಕಣ್ಸನ್ನೆಯಲ್ಲೇ ಮಹಾಲಕ್ಷ್ಮಿಯವರನ್ನು ಕರೆದರು. ಮಹಾಲಕ್ಷ್ಮಿಯವರಿಗೆ ಅರ್ಥವಾಯಿತು. ತಮ್ಮ ಮೊಮ್ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಿಂಚಿತ್ ಧನ ಸಹಾಯ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡಿದ್ದರು. ಗಂಡನ ಇಚ್ಛೆಯಂತೆ ಹಣ ಇಟ್ಟಿದ್ದ ಲಕೋಟೆಯನ್ನು ಮಹಾಲಕ್ಷ್ಮಿಯವರು ಗಂಡನ ಕೈಗಿದ್ದರು. ಅದನ್ನು ತೆಗೆದುಕೊಂಡ ರಾಯರು ಸುಜ್ಜಿ ಮತ್ತು ಸತೀಶನನ್ನು ನೋಡಿದರು. ಅವರ ನೋಟ, ನಡವಳಿಕೆ ಅರ್ಥವಾಗಲಿಲ್ಲ. ಇಬ್ಬರೂ ಅವರ ಸಮೀಪ ಹೋಗಿ ನಿಂತರು. ಗಂಡನಿಗೆ ಮನದಾಸೆಯನ್ನು ಹೇಳಲು ಆಗುತ್ತಿಲ್ಲ ಎಂದು ಅರ್ಥವಾಯಿತು ಮಹಾಲಕ್ಷ್ಮಿಯವರಿಗೆ. ಅವರೇ ಹೇಳಿದರು, ಅಪ್ಪನ ಕೈಯಲ್ಲಿರುವ ಲಕೋಟೆಯಲ್ಲಿ ಸ್ವಲ್ಪ ಹಣ ಇದೆ. ಅದು ಅವರ ನಿವೃತ್ತಿ ಕಾಲದಲ್ಲಿ ಬಂದ ಹಣ. ಸುಮಿ ಮದುವೆ ಮಾಡಿ ಉಳಿದ ಹಣ. ನಿಮಗೆ ಹುಟ್ಟುವ ಮಗನ ಹೆಸರಿನಲ್ಲಿ ನಿರಕುಠೇವಣಿ, ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ಎಂಜಿನಿಯರ್ ಓದಿಸಬೇಕು ಅನ್ನೋದು ಅವರ ಬಯಕೆ. ಮೂಲಧನ ಮತ್ತು ಬಡ್ಡಿ ಹಣವನ್ನು ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ ಅವರ ಕನಸನ್ನು ನನಸಾಗಿಸಿ. ಯಾವುದೇ ಸಂದರ್ಭದಲ್ಲೂ ಈ ಹಣವನ್ನು ಬೇರೆ ರೀತಿಯಲ್ಲಿ ಖರ್ಚು ಮಾಡಬೇಡಿ. ಅವರ ಆಸೆ ಈಡೇರಿಸಿ. ಅಮ್ಮನ ಮಾತು ಕೇಳಿದ ಸುಜಿಗೆ ದುಃಖದ ಕಟ್ಟೆ ಒಡೆಯಿತು. ಒಂದೇ ಸಮನೆ ಅಳಲಾರಂಭಿಸಿದಳು. ಸತೀಶ ಭಾವುಕನಾಗಿದ್ದ. ಗಂಟಲು ಬಿಗಿದಂತಾಯಿತು. ಹೃದಯ ತುಂಬಿ ಬಂದಿತು. ಮಾತಾಡಲಾರದೆ ಕೈ ಮುಗಿದು ಒಪ್ಪಿಗೆ ಸೂಚಿಸಿದ. ರಾಯರು ಒಳಬಾರದೆಂಬಂತೆ ಸಂಜ್ಞೆ ಮಾಡುತ್ತಾ ಇದ್ದರು. ಇಬ್ಬರ ಕೈ ಹಿಡಿದು ಹಣವಿರಿಸಿದ ಲಕೋಟೆ ನೀಡಿದರು. ಲಕೋಟೆ ಸ್ವೀಕರಿಸಿ ನಮಸ್ಕಾರ ಮಾಡಿದರು ದಂಪತಿಗಳು. ಸುಮಿತ್ರ ತನ್ನ ಗಂಡನೊಡನೆ ಅಪ್ಪನ ನೋಡಿ ಕಣ್ಣೀರು ಹಾಕಿದಳು. ಸ್ವಾಭಿಮಾನದಿಂದ ಬದುಕಿದ ಅಪ್ಪ ಆಸ್ಪತ್ರೆಯಲ್ಲಿರುವುದನ್ನು ನೋಡಿ ಸಹಿಸಲಾರದೆ ಪ್ರಲಾಪಿಸಿದಳು.
ಮಹಾಲಕ್ಷ್ಮಿಯವರು ಸಮಾಧಾನಪಡಿಸಿ ಹಣವಿಟ್ಟಿದ್ದ ಲಕೋಟೆಯನ್ನು ಗಂಡನ ಕೈಯಿಂದ ಕೊಡಿಸಿ ಅವರ ಆಸೆ ಈಡೇರಿಸಿ ಎಂದು ಆಶೀರ್ವಾದ ಮಾಡಿದ್ದರು. ಸುಮಿ ಅಪ್ಪನನ್ನು ಒಪ್ಪಿಕೊಂಡಳು. ಆಸ್ಪತ್ರೆ ಸಿಬ್ಬಂದಿಗಳು ಬಂದು ಹೀಗೆಲ್ಲ ಅಳಬಾರದು, ಹೊರಗೆ ಬನ್ನಿ ಎಂದು ಕರೆದುಕೊಂಡು ಹೋದರು. ಕಾಲನ ಕರೆಗೆ ಓಗೊಟ್ಟ ರಾಯರು ಇಹಲೋಕ ತ್ಯಜಿಸಿದರು. ಸಾವಿರಾರು ವಿದ್ಯಾರ್ಥಿಗಳ ಆದರ್ಶ ವ್ಯಕ್ತಿ ಇನ್ನಿಲ್ಲ ಎಂಬ ವಿಷಯ ತಿಳಿದು ನೂರಾರು ಸಂಖ್ಯೆಯಲ್ಲಿ ಶಿಷ್ಯರು ಸೇರಿದರು. ಸಾರ್ವಜನಿಕರು ಬಂದು ಅಂತಿಮ ದರ್ಶನ ಪಡೆದರು. ಗುರುಗಳ ಅಂತಿಮ ದರ್ಶನ ಪಡೆದ ಶಿಷ್ಯರು ಮನೆಯಿಂದ ಮಸಣದವರೆಗೆ ರಾಯರ ಪಾರ್ಥಿವ ಶರೀರವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದರು. ರಾಮ್ ನಾಮ್ ಸತ್ಯ ಹೈ, ಅಮರ್ ರಹೆ, ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ನಾರಾಯಣ ನಾಮಸ್ಮರಣೆ ದಾರಿಯುದ್ದಕ್ಕೂ ಕೇಳಿಬರುತ್ತಿತ್ತು. ಶ್ಯಾಮರಾಯರ ಇಚ್ಛೆಯಂತೆ ಹೆಣ್ಣು ಮಕ್ಕಳೇ ಚಿತೆಗೆ ಅಗ್ನಿಸ್ಪರ್ಶ ಮಾಡಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ರಾಯರು ತಮ್ಮ ಸಾವಿನಲ್ಲೂ ಆದರ್ಶ ಮೆರೆದಿದ್ದರು. ಅಂಧಾಚಾರಗಳು ದೂರವಾಗಿದ್ದವು. ಮೋಕ್ಷದ ಹಾದಿಗೆ ಗಂಡು ಮಕ್ಕಳೇ ಅಗ್ನಿಸ್ಪರ್ಶ ಮಾಡಬೇಕೆಂಬ ನಂಬಿಕೆಯಿಂದ ತಿಲಾಂಜಲಿ ಇಟ್ಟಿದ್ದರು. ಹೆಣ್ಣು ಮಕ್ಕಳಿಂದ ದಹನ ಕ್ರಿಯಾದಿಗಳು ನಡೆದ ಸುದ್ದಿ ಎಲ್ಲಾ ಮಾಧ್ಯಮಗಳಲ್ಲಿ ಸಂಚಲನ ಮೂಡಿಸಿತ್ತು. ನೂರಾರು ವಿದ್ಯಾರ್ಥಿಗಳು ರಾಯರನ್ನು ಕೊಂಡಾಡಿದ್ದರು. ನುಡಿದಂತೆ ನಡೆದ ಆದರ್ಶ ಪುರುಷ, ತಮ್ಮ ಗುರುಗಳು ಎಂದು ಅನೇಕ ಲೇಖನಗಳನ್ನು ಶಿಷ್ಯರು ಬರೆದು ಶ್ರದ್ಧಾಂಜಲಿ ಸಲ್ಲಿಸಿದರು. ರಾಯರ ಸಾವಿನಲ್ಲೂ ಸುದ್ದಿಯಾಗಿ ಸಮಾಜಕ್ಕೆ ಪಾಠ ಹೇಳಿದರು. ಶಿಕ್ಷಕನೆಂದರೆ ಹೀಗಿರಬೇಕು ಎಂದು ಜನ ಆಡಿಕೊಳ್ಳುತ್ತಿದ್ದರು. ನಾಳೆಗೆ ಮುಂದುವರಿಯಿತು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.